ವಿರೋಧಿ ಆಗಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಅವರು ಇಲ್ಲಿಯ ಈ ಮೋದಿಯವರ ಈ 10 ವರ್ಷದ ಕಾರ್ಯಕ್ರಮವನ್ನು ಗದ್ದಿಗೌಡರ 20 ವರ್ಷದ ಕಾಲಾವಧಿಯನ್ನು ಪ್ರತಿಯೊಂದು ಎಳೆಗೆ ಚಿತ್ರಿಸಿ ಬಿಂಬಿಸಿ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಇದರಿಂದಾಗಿ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪ್ರಭಾವ ಆಗ್ತದೆ, ಎಷ್ಟರ ಮಟ್ಟಿಗೆ ಇದು ಮುಟ್ತದೆ ಅನ್ನೋದು ಬೇರೆ ಮಾತು. ಇದೇ ಸಂದರ್ಭದಲ್ಲಿ ಇವರ ಸಿದ್ದರಾಮಯ್ಯನವರ ವಿರೋಧವಾಗಿ BJPಯವರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಮತ್ತು ಮಾಡೋದು ಸಹಜನ. ಯಾಕಪ್ಪ ಅಂದರೆ ವಿರೋಧ ಪಕ್ಷದವರು ನೀವು ಇಲೆಕ್ಷನ್ ಮುಗಿದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದೀರಿ, ಅದು ಬಂದ್ ಮಾಡ್ತೀರಿ, ನಿಮಗಿದು ನಿಗುವುದಿಲ್ಲ, ಖಜಾನೆ ಖಾಲಿ ಆಗದ, ಹಾಗೆ ಹೀಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಈಗ ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾದ ಸಂದೇಶ ಕೊಟ್ಬಿಟ್ರು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ. ಅದೆಂದೂ ಬಂದಾಗೋದಿಲ್ಲ ನಮ್ಮ ಸರ್ಕಾರ ಇರುವವರೆಗೆ ಅಂತ ಹೇಳಿದ್ರು. ಅಂದ್ರೆ ಅವ್ರ ಸರ್ಕಾರ ಬಿದ್ದು ಏನಾದರೂ BJP ಬಂತಂದ್ರೆ ಅವ್ರು ಬಂದ್ ಮಾಡಿ ನಾ ಏನು ಮಾಡಲಿ ಅನ್ನುವಂಥ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನು ಜನರಿಗೆ ನೀಡುವಂಥದ್ದು. ಇದು ಭಾಳ ಗಮನಿಸಬೇಕಾದಂಥ ವಿಷಯ ಆಗಿದೆ. ಹೌದು, ಮತ್ತು ಅವ್ರ ಅಧಿಕಾರದ ಇಲ್ಲ ಕೊಡ್ತಾರೆ ಇಲ್ಲಿಂದ. ಮತ್ತು ಇದು ಟೀಕೆನೂ ಅದ, ಖಜಾನೆ ಖಾಲಿ ಆಗ್ಯದ. 11,000 ಕೋಟಿ ರೂಪಾಯಿ SC ಫಂಡ್ ತೊಗೊಂಡು ಬಳಸಾಕತ್ತಿದ್ದಾರೆ, ನಮ್ಮ ದಲಿತರಿಗೆ ಇಟ್ಟಂಥ ಫಂಡ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲಪ್ಪ ನಾವು ಅಲ್ಲಿ ದುಡ್ಡು ತೊಗೊಂಡಿಲ್ಲ, ಅದನ್ನು ತೊಗೊಂಡ್ರು ದಲಿತರಿಗೆ ಉಪಯೋಗ ಮಾಡ್ತಾ ಇದ್ವಿ, ಬೇಕಾದ್ರೆ ಬಂದು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಮತ್ತದಕ್ಕೆ ಯೂಸ್ ಮಾಡಿರಬೇಕಿಲ್ಲ ಅಂತಲ್ಲ, ಬಟ್ ಒಳ್ಳೆಯದಕ್ಕೆ ಬಳಕೆ ಆಗ್ತದೆ. ಫಂಡ್ ಅನ್ನೋದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಈ ಫಂಡ್ ಯಾರ್ದೂ ಇರಲಿ, ಈ ಫಂಡ್ ಏನದಪ್ಪ ಅಂತಂದ್ರೆ ಇಲ್ಲಿಯ ಬಡವರ ಬಸ್ಸಿಗಾಗಿ, ಇಲ್ಲಿಯ ಬಡವರ 5 kg ಅಕ್ಕಿಗಾಗಿ, ಇಲ್ಲಿಯ ಬಡವರ ಬದುಕಿಗಾಗಿ, ಮತ್ತು ಅದೇ ಕಾಲಕ್ಕೆ ಲೈಟ್ ಬಿಲ್ಲಿಗಾಗಿ ಎಷ್ಟು ಬರ್ತಿದ್ರು, ಲೈಟ್ ಬಿಲ್ಲಿಗೆ ಎಷ್ಟು ಒದ್ದಾಡ್ತಿದ್ರು ಜನ, ಅದೆಲ್ಲವೂ ಇವತ್ತು 5 ಗ್ಯಾರಂಟಿಗಳನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ದುಡ್ಡು ಯೂಸ್ ಆಗಿರ್ಬೋದು. ಆದರೆ ಇದಕ್ಕೆ ಮೊದಲು ಏನಿತ್ತಪ್ಪ, ಇನ್ನೂ ಕೂಡೋದನ್ನು ನಮ್ಮಲ್ಲಿ ಸಾಲ ಮಾಡಿ ಹೋದಂಥವ್ರು ಇದ್ದಾರೆ. ಈಗ KEB ನೀವು KEB ಇತಿಹಾಸ ನೋಡ್ರದನ್ನು, ಈ ನಮ್ಮ ಏನಪ್ಪ ಎಲೆಕ್ಟ್ರಿಕ್ ಬೋರ್ಡದ್ದು ಇಲ್ಲಿವರೆಗೆ 1 ವರ್ಷ ಲಾಭ ಮಾಡಿ ತೋರಿಸಿದ್ದು ಏನಾದರೂ ರೆಕಾರ್ಡ್ ಅದನ್ನು ಯಾರ ಕಡೆ? ಹೌದಪ್ಪ, KEB ನಮ್ಗೆ ಇಷ್ಟು ಲಾಭ ಆಗ್ಯದ ಅಂತೇಳಿ ಇದಕ್ಕೆ ಮೊದಲು ಈ ಅಂತಿ 2 ಯೂನಿಟ್ ಫ್ರೀಯಾಗಿ ಕೊಡಾಗ್ತಾರೆ, ಮತ್ತು ಲಾಸ್ ತೋರಿಸ್ತಾರೆ. ಮತ್ತು ಬೇರೆ ಇದಕ್ಕೆ ಪೂರ್ವದಲ್ಲಿ ಯಾವ ವರ್ಷದಲ್ಲೇ KEB ಕರ್ನಾಟಕ ನಿಮಗೆ ಗೊತ್ತದ ಎಲೆಕ್ಟ್ರಿಕ್ ಬೋರ್ಡ್ ಏನದ ಅಥವಾ ಈ ದೊಡ್ಡದು ಮಾಡಿದ್ದಾರೆ, ಅಲ್ಲೇ ಒಂದು ಜಿಲ್ಲಾ ಮಟ್ಟದಲ್ಲಿ ಒಳಗೆ ಬೇರೆ ಬೇರೆ ಮಾಡಿದ್ದಾರೆ. ಹೆಸ್ಕಾಮ್, ಬೆಸ್ಕಾಮ್, ಬಿಸ್ಕಾಮ್ ಅಂತೇಳಿ ಯಾವುದೋ ಕಾಮ್, ಆ ಕಾಮ ಒಂದು ಸಲ ಅದು 1 ವರ್ಷದಾಗ 1 ಸಲ ಬರ್ತದೆ. ಆ ರಿಪೋರ್ಟ್ದಲ್ಲಿ ಲಾಭ ಮಾಡಿ ತೋರಿಸಿದ್ದು ಎಲ್ಲರೂ ಅದೇನ್ರಿ? ಇವ್ರು 2 ಯೂನಿಟ್ ಕೊಡ್ಲಾರ ಸಾಲ ಮಾಡಿಟ್ಟು ಹೋಗಿದ್ದಾರೆ, 5 kg ಅಕ್ಕಿ ಕೊಡ್ಲಾರ ಸಾಲ ಮಾಡಿಟ್ಟು ಹೋಗಿದ್ದಾರೆ, ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡೋಕ್ಕೆ ಕೊಡಲಾರ್ದ ಸಾಲ ಮಾಡಿಟ್ಟು ಹೋಗಿದ್ದಾರೆ. ಯಾವ ಈ ಸಾರಿಗೆ ಸಂಸ್ಥೆಗಳು ಇಲ್ಲಿವರೆಗೆ ಮತ್ತು ಗುಲ್ಬರ್ಗಾದಿರಲಿ, ಅದರ ಉತ್ತರದಿರಲಿ, ದಕ್ಷಿಣದಿರಲಿ, ಯಾವುದೂ ಇರಲಿ, ನಾರ್ತ್ ಈಸ್ಟ್ ಇರಲಿ, ಯಾವುದೂ ಇರಲಿ, ಯಾವ ಒಂದು ನಮ್ಮ ಸಾರಿಗೆ ಸಂಸ್ಥೆ ಇಲ್ಲಿವ್ರು ಲಾಭ ಮಾಡಿ ತೋರಿಸಿದ್ರಿ? ಪ್ರತಿ ವರ್ಷ ಲಾಸ್ ಅವ್ರದ್ದು, ಲಾಸ್ ಲಾಸ್ ಲಾಸ್. ಕಡೆಗೆ ಈಗ ಅಟ್ಲೀಸ್ಟ್ ಹೆಣ್ಮಕ್ಳು ಫ್ರೀನೇ ಅಡ್ಡಾಡ್ತಾ ಇದ್ದಾರಲ್ಲ, ಲಾಸ್ ಆದ್ರಾಗಲಿ ಗೌರ್ಮೆಂಟ್ ಕೊಡ್ತಾ ಇದೆ ಅಂತ ಸಮಾಧಾನ. ಅಂದರೆ ಇದರರ್ಥ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಹೇಗಿದ್ದರೂ ನಮ್ಮ ಸಾಲದ ಬಜೆಟನ್ನು ಇದಕ್ಕೆ ಏನಿದಂಥ ಯಡಿಯೂರಪ್ಪನವ್ರ ಬಜೆಟ್ ಸಾಲದ ಇರಲಿಲ್ಲ ರೀ, ಅವರೇನು ಸಾಲ ಮಾಡಿಲ್ಲ. ನಮ್ಮ ಮೋದಿ ಅವ್ರ ಸರ್ಕಾರದ ಸಾಲ ಇಲ್ಲ ರೀ, ಅವರು ಮಾಡಿದಾರಲ್ಲ. ಗ್ಯಾರಂಟಿ ಕೊಡಲಾರ ಸಾಲ ಮಾಡ್ಯಾರ, ಇವ್ರು ಅಟ್ಲೀಸ್ಟ್ ಗ್ಯಾರಂಟಿ ಕೊಟ್ಟಾದ್ರು ಸಾಲ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಆವಾಗ ಬೇರೆ ನಾವು 55,000 ಕೋಟಿ ಅಥವಾ 51,000 ಕೋಟಿ ನಾವು ಫಂಡ್ ತೆಗೆದಿರ್ತೀವಿ, ಅಭಿವೃದ್ಧಿಗಾಗಿ 62,000 ಕೋಟಿ ರೂಪಾಯಿ ಇಟ್ಟಿವಿ ಅಂತ ಮೊನ್ನೆ ಈ ಒಂದು ರಬಕೈ ಬಜೆಟಲ್ಲಿ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ನಂಬ್ತಿರೋ ಬಿಡ್ತಾರೆ, ನಮಗೆ ಬಿಟ್ಟರೆ ಸೇ. ಆದರೆ ತಾವು ತೆಗೆದುಕೊಂಡಂಥ ಕೆಲಸದ ಬಗ್ಗೆ ಫಾರ್ಮಲ್ ಡಿಸಿಷನ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ನಾವು ಸಂತೋಷ ಪಡೋ ವಿಷಯ ಏನಪ್ಪ ಅಂದರೆ, ಗ್ಯಾರಂಟಿಯಿಂದಾಗಿ ಅಟ್ಲೀಸ್ಟ್ ಇಷ್ಟಾದರೂ ನಮ್ಮ ಬಡವರಿಗೆ ಸಿಗ್ಲಿಕ್ಕೆ ಹತ್ತದಲ್ಲಪ್ಪ ಅನ್ನೋ ಸಮಾಧಾನ ಮಾಡಬೇಕಾಗಿದೆ. ಇದು ಗ್ಯಾರಂಟಿ ತಪ್ಪನ, ಅದ್ರಲ್ಲಿ 2 ಅಭಿಪ್ರಾಯ ಇಲ್ಲ. ಯಾಕಂದ್ರೆ ನಮ್ಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಿ ಅಂತೀವಿ ನಾವು. ಪ್ರತಿಯೊಬ್ಬ ಉದ್ಯೋಗ ಸೃಷ್ಟಿ ಆಗ್ತದೆ, ಪ್ರತಿಯೊಬ್ಬ ಉದ್ಯೋಗ ಸಿಗ್ತಂದ್ರೆ ಯಾಕೆ ಗ್ಯಾರಂಟಿ ಬೇಕು ರೀ? ಎಲ್ಲರೂ ದುಡಿಯೋದ್ರಿಂದ, ಉದ್ಯೋಗ ಸಿಗೋದ್ರಿಂದ, ಅವ್ರ ದುಡ್ಡು ಅವ್ರ ಕೈಗೆ ಬರೋದ್ರಿಂದ ಅವ್ರು ನಿಮ್ಮ ಕಡೆಯಿಂದ ಭಿಕ್ಷಾ ಬಿಡುವಂಥ ವ್ಯವಸ್ಥೆ ಅವ್ರಿಗೂ ಬೇಡ ಆಗ್ಯದ. ಬಟ್ ಏನು ಮಾಡೋದು ರೀ, ಬದುಕು ನಡೀಲ ಸ್ಥಿತಿಯಲ್ಲಿ ಬಂದು ನಿಂತದ. ಇವತ್ತು ಸಾಲ ಮಾಡಿ ಮಾಡಿ ಮಾರ್ಕೆಟ್ ರೇಟ್ ಯಾವ ರೀತಿ ಆಗ್ಯದ ರೀ? ಪೇಟೆಗೆ ಹೋದ್ರೆ ಒಂದು 500 ರೂಪಾಯಿ ಹೋದ್ರೆ ಏನು ಚಿಲ್ಲ ಏನೂ ಬರೋದಿಲ್ಲ. ಒಳ್ಳೆ ನಾವು ನೀವು ನೋಡಿದ್ದೀವಿ, 500 ರೂಪಾಯಿ ಒಂದು ವಾರ ಸಂತೆ ಆಗೋದಿಲ್ಲ, 2 ದಿನಕ್ಕೆ ಖುಲ್ಲಾಗಿರ್ತದೆ. ಮುಂದೆ ಹೆಂಗೆ ಬದುಕಬೇಕು? ಮಾರ್ಕೆಟ್ ಹೆಂಗೆ ಮಕ್ಕಳು ಎಜುಕೇಷನ್ ಕಲಿಸ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ದಾಗ ಸಾಲಿ ಮಾಸ್ತರ್ ಸರಿಯಾಗಿ ಬರೋದಿಲ್ಲ, ಕಲಿಸುವಂಗಿಲ್ಲ. ಬಿಸಿ ಊಟ ಕೊಡ್ತಾರೋ, ಓಡಿ ಹೋಗಿ ಬಿಡ್ತಾರೋ, ಬಿಸಿ ಊಟ ಹಂಚಿದ್ದು ಹುಡುಗರು ಬಂದರು ಹೋದರು ಅಂತ. ಎಷ್ಟು ಮಟ್ಟಿಗೆ ಅಲ್ಲಿ ಕ್ವಾಲಿಟಿ ಅದ ಎಜುಕೇಷನ್ನ, ಅದು ಇಲ್ಲಿಯವ್ರು ಯಾರು ಚಿಂತೆ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ. ಈಗ BJP ಇದು ಕಾಂಗ್ರೆಸ್ಗೂ ಸಹಿತ ಅರ್ಥ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಕಾಂಗ್ರೆಸ್ಸಿಗರು ಶಿಕ್ಷಣ ಸಲುವಾಗಿ ಅವರೇನು ದೊಡ್ಡ ಮಹಾ ಖರ್ಚು ಮಾಡಿಲ್ಲ, ಕೇವಲ 3% ಕೆಳಗದ ಅವ್ರ ಖರ್ಚು. ಮತ್ತು BJP ಆಗಿರೋದು ಕೇಳುವಂಗಿಲ್ಲ, 1.103 ಇಷ್ಟ ಅದ್ರ ಸಹಿತ ಜೋಳಿ ಬಿಸಿಬಿಟ್ಟಿದ್ದಾರೆ. ಮತ್ತು ಏನು ಕಲಿತೀರಿ ಕಲೀರಿ, ಪ್ರೈವೇಟ್ದಾಗ ಕಲೀರಿ. ಮತ್ತು ಪ್ರೈವೇಟ್ದಾಗ ದುಡ್ಡು ಕೊಟ್ಟರೆ ಕಲಿಯೋ ಶಕ್ತಿ ಇದ್ರಿ. ಹಿಂಗೆ ಯಾಕೆ ಪರಿಸ್ಥಿತಿ ಆಗಿದ್ದು ದೇಶದ್ದು? ನಮ್ಮಲ್ಲಿ ದುಡ್ಡು ಕೊಟ್ಟು ಕಲಿಸೋದು ನಮಗಿಲ್ಲ, ಎಲ್ಲರಿಗೂ ನಮ್ಮಲ್ಲಿ ಬಡವರಿಗೆ. ಇನ್ನೂ ಬನ್ನಡ ರಬಕೈಗಳಲ್ಲಿ, ಇನ್ನುಳಿದುಗಳಲ್ಲಿ, ಬಾಗಲಕೋಟೆಯಲ್ಲಿ ಬಹುಸಂಖ್ಯಾತರಲ್ಲಿ ಎಷ್ಟು ಜನ ಪಾಪ ಶ್ರೀಮಂತರಿದ್ದಾರಪ್ಪ.
ಪ್ರೈವೇಟ್ ದುಡ್ಡು ಕಟ್ಟಿ ವರ್ಷಕ್ಕೆ 1 ಲಕ್ಷ ಖರ್ಚು ಮಾಡಿ ಕಲಿಸುವಂಥ ಮಕ್ಕಳ ತಂದೆ ತಾಯಿಗಳು ಎಷ್ಟು ಚೆನ್ನಾಗಿದ್ದಾರೆ ಹೇಳಿ ನೋಡೋಣ ಅದನ್ನು. ಇಂಥ ಸಂದರ್ಭದಲ್ಲಿ ಫ್ರೀ ಎಜುಕೇಷನ್ನ ಫ್ರೀ ಮೆಡಿಸಿನ್ನ ಡೈಲಿಯ ನಮ್ಮ KGಗಳು ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಒಂದು 5 ಕೊಡ್ತಾ ಇದ್ದಾರೆ. ಇದು ದೊಡ್ಡದನ ಇಲ್ಲಂತಲ್ಲ. ಅದನ್ನು ನೀವು ಕಂಟಿನ್ಯೂ ಮಾಡೋದಿಲ್ಲ, ಬಂದ್ ಮಾಡ್ತೀರಿ. ನಾವು ಬಂದ್ ಮಾಡ್ತೀವಿ ಅನ್ನಾಗ ಬರೋದ್ರೆ ಅವ್ರಿಗೆ BJPಗರಿಗೆ ನಾವು RH ಬಂದೀವಿ ಅಂದ್ರೆ ಈ ಗ್ಯಾರಂಟಿ ಬಂದು ಕಿತ್ತಾಕ್ತೀವಿ ಅಲ್ಲಿ ಇವತ್ತು ಅವ್ರು ನೋಡೋಣ ಅದನ್ನು ಅಂತಾರೇನ್ರಿ. ಅದು ನೀವು ಬಂದ್ ಮಾಡ್ತಿದ್ದು ಅವ್ರಿಗೆ ಹೇಳ್ತಾರೆ. ಅವ್ರು ಯಾಕೆ ಬಂದ್ ಮಾಡ್ತಾರೆ ರೀ? ಈಗಾಗಲೇ ಅಧಿಕಾರ ಹಿಡ್ಕೊಂಡಾರ ಅವರು, ಅಧಿಕಾರ ಆಗಿಬಿಡ್ತಾರೋ. ಇವತ್ತೊಂದು ಏನಾಗಿಬಿಟ್ಟಿತ್ತು ಅಂದ್ರೆ ಆಲ್ ಓವರ್ ಇಂಡಿಯಾದೊಳಗೆ ಮಿನಿಮಮ್ ನಮ್ಗೆ ಗ್ಯಾರಂಟಿ ಕೊಡ್ಬೇಕಪ್ಪ ನೀವು ಅಂದ್ರೆ ಓಟ್ ಹಾಕಿವಿ ಅನ್ನೋ ಮಟ್ಟಕ್ಕೆ ಬಂದಿರ್ತದೆ ಜನ ಎಲ್ಲ. ಮೊದಲು ತಿಳ್ಕೊಳ್ಳಿ ಅದನ್ನು. ಇವತ್ತೇನು ನೀವು ಓಟ್ ಕೇಳಕ್ಕೆ ಹೊಂಟಿದ್ರಿ BJPಗರ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀವು ನಮಗೆ ಗ್ಯಾರಂಟಿ ಏನು ಕೊಡ್ತೀರಿ? ಮೋದಿ ಗ್ಯಾರಂಟಿ ನಾವೇನು ಮಾಡೋಣ್ರಿ? ಮೋದಿ ಅವ್ರದ್ದು ಏನು ಸಿಗೋದದ? 4 ಕೋಟಿ ಮನೆಗಳು ಅದು ಏನೋ ಉತ್ತರ ಕೊಡ್ತೀವಿ ನಾವು. 4 ಕೋಟಿ ಮನೆ ಕಟ್ಟಿಸಿದ್ವಿ, ಪ್ರತಿಯೊಂದು ಮನೆಗೂ ನಳ ಮಾಡಿದ್ವಿ, ಇನ್ನೂ ಸ್ವಚ್ಛತೆ ಸಿಗ್ತಾ ಇಲ್ಲ. ಬರೀ ಬಾಯಲ್ಲಿ ಹೇಳೋದಲ್ಲ, ಕೆಲಸ ಆಗ್ಬೇಕಂತಾರೆ ಜನನೂ ಚೆನ್ನಾಗಿದ್ದಾರೆ ಇವತ್ತು. ಹೀಗಾಗಿ ಗ್ಯಾರಂಟಿ ಶಾಶ್ವತ ಇರ್ತದೆ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಸತ್ಯದ. ಯಾಕೆಂದರೆ ಅದು ಬಂದ್ ಮಾಡಿದ್ರೆ ಅವ್ರ ಗೌರ್ಮೆಂಟ್ ಬಿದ್ದು ಹೋಗಿಬಿಡುತ್ತೆ, ಜನ ವಿರೋಧ ಆಗ್ತಾರೆ. ಹೀಗಾಗಿ ಅವ್ರು ಬಂದ್ ಮಾಡೋ ಪರಿಸ್ಥಿತಿ ಅವರಿಲ್ಲ. ಚಾಲೋ ಅಂತೆ ಮಾಡಿದ್ದಾರೆ, ಯಾವ ರೀತಿ ಅದನ್ನು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಅದು ಬಂದು ಅವರು ಸುಲಭಿಲ್ಲ. ಬಂದು ಆದ ದಿವಸ ಸಿದ್ದರಾಮಯ್ಯ ಸರ್ಕಾರ ಆಗಲಿ DK ಶಿವಕುಮಾರ್ ಅವ್ರ ಸರ್ಕಾರ ಆಗಲಿ ಸ್ತಬ್ಧ ಆಗಿಬಿಡ್ತದಂತೆ. ಇದು ಅಲ್ಲಿ ಚರ್ಚೆ ಆದಂಥ ವಿಷಯಗಳ ಬಗ್ಗೆ ನಿಮ್ಮ ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮೊಂದಿಗೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಅಲ್ಲೇ ಡೆವಲಪ್ಮೆಂಟ್ ಅದು ಈ ಒಂದು ಬರ ಪರಿಹಾರದ ಬಗ್ಗೆಯೂ ಮಾತಾಡಿದ್ರಲ್ಲೇ ಸಿದ್ದರಾಮಯ್ಯನವರು. ವಿಶೇಷವಾಗಿ ಇವರು ಕೋಡ್ಲಿಕ್ಕೆ ಕೇಳಿದಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದು ಬರದ ಪರಿಹಾರವಾಗಿ 18,172 ಕೋಟಿ ರೂಪಾಯಿಗಳನ್ನು ಕೇಳಿದರು. ಎಷ್ಟು? 18,172 ಕೋಟಿ ಕೇಳಿದರು. ಅದರಾಗ ಅದು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಡೈರೆಕ್ಷನ್ನು ಆಗಿಲ್ಲ ಅಂತ ಹೇಳ್ತಾರೆ ಅವ್ರನ್ನೇ. ಆ ಮಾತು BJP ಅವ್ರನ್ನ ಹೇಳಿ ನಾವು ಕೊಟ್ಟಿವಿ ಅಂತೇಳಿ ಮತ್ತು ಮೊದಲು ಕೊಡ್ಬೇಕಾಗಿತ್ತು ರೀ. ಇದನ್ನು ಎಷ್ಟು ಕೊಡ್ರಿ ಮೊದಲು ಕೊಡಬೇಕಾಗಿತ್ತು. ಇದ್ರೆ ಸಾಕಷ್ಟು ಹೇಳಿದವರು, ಒಂದು 4 ಆನೆ ಬಂದಿಲ್ಲ ರೀ, 5 ಪೈಸೆ ಬಂದಿಲ್ಲ ರೀ, 5 ಪೈಸೆ ಬಂದಿಲ್ಲ, ಸಾಕಷ್ಟು ಹೇಳ್ಕೊಂಡ್ರು. ಆಮೇಲೆ ಅಂದರೆ ಇಲ್ಲ ಇಲೆಕ್ಷನ್ಗೆ ಇದು ಬಂತು ಅವ್ರು ಹೇಳ್ತಾ ಇರೋದು 6 ತಿಂಗಳ ಹಿಂದೆ ನಾವು ಸಬ್ಮಿಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಕ್ಟೋಬರ್ದಲ್ಲಿ. ನೀವು ಹೇಳ್ತಾ ಇದ್ರಿ ಇಲೆಕ್ಷನ್ ಬಂತು ಅದಕ್ಕೆ ನಾವು ಮಾಡಿದ್ವಿ ಅಂತ. ಅಕ್ಟೋಬರ್ದು ಇಲೆಕ್ಷನ್ ಬಂದಿತ್ತೇನು ರೀ? ನೋಟಿಫಿಕೇಷನ್ ಆಗಿತ್ತಾ? ಎಲ್ಲೂ ಇಲ್ಲ ತಳಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸುಳ್ಳು ಹೇಳೋದನ್ನ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಸತ್ಯಚರ್ಗಳು ಹೊಡೆದಾಗಿರ್ಬೇಕು. ನೀವು ಅಲ್ಲೇ ಸುಕ್ಕ ಕೊಡ್ತೀರಲ್ಲ ಹೇಳೋದ್ರಾಗ BJPಗರ. ನಾವು ಈ ಸಂದರ್ಭ ಹೇಳ್ಬೇಕಾಗಿದ್ದಿಷ್ಟ ಇವರಿಷ್ಟು ಪ್ರಯತ್ನ ಮಾಡಿ ಕೋರ್ಟಿಗೆ ಹೋದ ದೊಡ್ಡ ದುಮ್ಡಿ ಮಾಡಿದಾಗ ದೆಹಲಿವರೆಗೆ ಒಂದು ನಿಯೋಗ ಅನ್ನೋದ ಅಲ್ಲಿ ಕುಂತಾಗ ಒಂದಿಷ್ಟು ಅದು ಕೋರ್ಟ್ನಾಗ ಕೇಳಿ ನೀವು ಬಗೆಹರಿಸ್ಕೊಂಡು ತಂದಾಗ ನೀವು ಒಂದು 3,498 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ. ಇನ್ನೂ ಬಂದಿಲ್ಲ ದುಡ್ಡು ಅದು. ಅದಕ್ಕೆ ಮತ್ತೆ ಇವತ್ತು ಇವರು ನಮ್ಮ ಕಾಂಗ್ರೆಸ್ಸಿಗರು ನಿಮ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೆಂಗಳೂರೊಳಗೆ. ಗಾಂಧಿ ಮೂರ್ತಿ ಕೆಳಗೆ ಕೂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ